ನಮಸ್ಕಾರ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಸಮಸ್ಯೆಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಎಲ್ಲ ರೀತಿ ಪರಿಹಾರಗಳು ಮಾಡ್ಕೊಂಡಿದ್ದೀವಿ, ಹೋಮ ಹವನಗಳಲ್ಲಿ ಪಾಲ್ಗೊಂಡಿದ್ದೀವಿ, ದೇವಸ್ಥಾನ ವ್ರತಗಳ ಆಚರಣೆ ಮಾಡಿದ್ದೀವಿ. ಆದರೂ ಕೂಡ ಇರುವಂಥ ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ಈಗಲೇ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ ಆದಷ್ಟು ಬೇಗ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಪ್ರತಿಯೊಂದು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಕಾರ್ತಿಕ ಮಾಸ ಅಂತಂದ್ರೆ ಒಂದು ರೀತಿ ವಿಶೇಷ. ಇನ್ನು ಅದರಲ್ಲಿ ಬರುವಂಥ ಹುಣ್ಣಿಮೆ, ಇದರ ಒಂದು ವಿಶೇಷ ಏನು? ಇದರ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಇನ್ನು ಈ ದಿವಸ ಹುಣ್ಣಿಮೆ ನಿಮಗೆಲ್ಲ ಗೊತ್ತಿರುತ್ತೆ. ಕಾರ್ತೀಕ ಮಾಸದ ಪೌರ್ಣಿಮೆ ಅಂತಂದರೆ ಈ ತಿರುವಣ್ಣಾಮಲೈ ಬೆಟ್ಟ ಸುತ್ತುವಂಥ ಚೆನ್ನಾಗಿರ್ಬೋದು, ಅಥವಾ ಧರ್ಮಸ್ಥಳದ ದೀಪೋತ್ಸವ ನೋಡಲಿಕ್ಕೆ ಹೋಗುವಂಥವ್ರಾಗಿರ್ಬೋದು, ಲಕ್ಷ ದೀಪೋತ್ಸವ ಬಹಳ ವಿಶೇಷವಾಗಿ ಅಡಕ ಮಾಡಿರ್ತಕ್ಕಂಥದ್ದು ಏನು ಅಂತಂದರೆ, ನಮಗೆ ನೋಡಿ ಆಯಾಯ ಮಾಸಗಳು, ಆಯಾಯ ಋತುಗಳು, ಆ ಋತುಗಳಿಗೆ ಸಂಬಂಧಪಟ್ಟ ದವಸ ಧಾನ್ಯಗಳು ಇವೆಲ್ಲವೂ ಕೂಡ ತಿನ್ನೋದರಿಂದ ಆಗಿರಬಹುದು, ಅದನ್ನು ನಿವೇದನೆ ಮಾಡೋದಾಗಿರ್ಬೋದು, ಇದೆಲ್ಲ ಕೂಡ ಮೊದಲು ಮನುಷ್ಯನಿಗೆ ಯಾವ ಭಾಗ್ಯ ಬೇಕು ಅಂತಂದರೆ ಆರೋಗ್ಯದ ಭಾಗ್ಯವೇ ಬೇಕು. ಯಾರು ಆರೋಗ್ಯ ಕೆಡಿಸ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಾಗತ್ತೆ. ಆರೋಗ್ಯ ಚೆನ್ನಾಗಿರೋರಿಗೆ ಬೇರೆ ಇನ್ನೇನೋ ಬೇಕಾಗತ್ತೆ, ಅವರ ಕಾನ್ಸೆಪ್ಟ್ ನೋಡೋಕ್ಕೆ ಹೋಗಲ್ಲ. ಮತ್ತು ಇನ್ನೇನು ಬೇಕು, ಯಾರೋ ಕಾರ್ ತಗೊಳ್ಳೋಂಥವನಿಗೆ ಬುಕ್ ಬಗ್ಗೆ ಹೇಳಿದರೆ ಅವ್ರಿಗೆ ಅವಶ್ಯಕತೆನೇ ಇಲ್ಲ. ನೀವು ಅಜಗಜಾಂತರ ಅದು. ಹಾಗೆ ಕಾರ್ತೀಕ ಮಾಸದ ಈ ಪೌರ್ಣಿಮೆಯಂದು ಮೊದಲೇ ಕಾರ್ತೀಕ ದೀಪ ಅಂತ ಹೆಸರು ಬೇರೆ ಇರುತ್ತೆ ಅದಕ್ಕೆ. ಇನ್ನು ಚಂದ್ರ ಜಯಂತಿ ಬೇರೆ ಈ ದಿನ ಇದೆ. ಪ್ರೀತಿಯ ಬಂಧುಗಳೇ, ಏನು ಬಹಳ ಪ್ರಮುಖವಾಗಿರುವಂಥ ಮುಖ್ಯವಾಗಿರುವಂಥ ಘಟ್ಟ ಏನು ಅಂತಂದರೆ, ಇಲ್ಲಿಗೆ ಶುಕ್ಲ ಪಕ್ಷ ಏನಿರುತ್ತೋ ಅದು ನಿಮಗೆ ಗೊತ್ತಿರೋ ಹಾಗೆ ಕಾರ್ತೀಕ ಮಾಸ ಪ್ರಾರಂಭ ಆಗಿ ಇಲ್ಲಿಗೆ ಶುಕ್ಲ ಪಕ್ಷ ಎಂಡಾಗುವಂಥದ್ದು. ಇನ್ನು ಏನು ಪ್ರಮುಖವಾಗಿರ್ತಕ್ಕಂತಹದ್ದು, ಕಾರ್ತೀಕ ಮಾಸಕ್ಕೆ ಸಂಬಂಧಪಟ್ಟ ದಾಮೋದರನು ಕಾರ್ತೀಕನು ಕೂಡ ಇಬ್ಬರು ಅಧಿದೇವತೆಗಳಾಗಿರತಕ್ಕಂತಹ ಈ ಮಾಸಕ್ಕೆ ಯಮನಿಯಾಮಕನಾಗಿರತಕ್ಕಂತಹ ಪ್ರತಿಫಲವನ್ನು ನಾವೇನಾದರೂ ಬಯಸಿದ್ದನ್ನು ಪಡೆಯಲೇಬೇಕು ಅಂತಂದರೆ ದೀಪಗಳಿಗೆ ಮಹತ್ತರವಾಗಿರ್ತಕ್ಕಂಥದ್ದನ್ನು ಕೊಟ್ಟಿದ್ದಾನೆ. ನೀವು ಕೆಳಗಡೆ ಇಟ್ಟಾಗ ನೋಡಿ, ದೀಪ ಒಂದಷ್ಟು ಭಾಗಕ್ಕೆ ಬೆಳಕು ಕೊಡುತ್ತೆ. ಸ್ವಲ್ಪ ಎತ್ತರದಲ್ಲಿ ದೀಪವನ್ನು ಇಟ್ಟಾಗ ಇನ್ನೊಂದಷ್ಟು ಸ್ವಲ್ಪ ಜಾಸ್ತಿನೇ ನಿಮಗೆ ಬೆಳಕು ಹರಡುವಂಥದ್ದಿರುತ್ತೆ. ಅದಕ್ಕೆ ಈ ಕಾರ್ತೀಕ ಪೌರ್ಣಿಮೆಯಂದು ನಿಮ್ಮ ಮನೆಯ ಮುಂದುಗಡೆ ಸ್ವಲ್ಪ ಎತ್ತರದಲ್ಲಿ, ಮುಂದುಗಡೆ ನೀವೆಲ್ಲ ಬೃಂದಾವನ ಹತ್ರ ಇಡ್ತೀರಿ, ಅದನ್ನು ಇಡಿ. ಇನ್ನು ಸ್ವಲ್ಪ ಎತ್ತರದಲ್ಲಿ ಇಡಲಿಕ್ಕೆ ಕಾಂಪೌಂಡದ ಗೋಡೆ ಇತ್ತು ಅಂತಂದರೆ ಅಲ್ಲೆಲ್ಲಾದರೂ ಇಡುವಂಥದ್ದನ್ನು ಮಾಡಲೇಬೇಕು. ಬಹಳ ಪ್ರಮುಖವಾಗಿರತಕ್ಕಂಥದ್ದು. ನನ್ನ ದೀಪಗಳ ದಾನವನ್ನು ಈ ಒಂದು ಪೌರ್ಣಿಮೆಯಂದು, ಎಣ್ಣೆಯ ದಾನವನ್ನು, ಬತ್ತಿಯ ದಾನವನ್ನು ಮಾಡತಕ್ಕಂಥದ್ದು, ಅಥವಾ ದೇವಸ್ಥಾನದಲ್ಲಿ ಎಲ್ಲಾದರೂ ಒಂದು 108 ದೀಪವನ್ನು ನಾನು ಹಚ್ತೀನಿ ಅಂತಕ್ಕಂಥದ್ದು. ನಾನು ಮೊದಲೇ ಹೇಳಿರ್ತೀನಿ ನಿಮಗೆ, ನಾವು ಮನೆಯಲ್ಲಿ ಒಂದು ವಾರದಲ್ಲಿ 1 ದಿನ 2 ದಿನ ಇಲ್ಲ ಅಂತಂದರೆ, ಅಥವಾ ವರ್ಷಕ್ಕೆ 1 ವಾರ ನಾವೇನಾದರೂ ದೀಪ ಹಚ್ಚಿದೆ ಮನೆಯಲ್ಲಿ ಇರ್ತಕ್ಕಂತಹ ದೋಷಗಳು, ಶಿವನಿಗೆ ಪ್ರತಿನಿತ್ಯ ನಾವು ಅಭಿಷೇಕ ಪೂಜೆ ಮಾಡಬೇಕಾಗಿತ್ತು, ಈ ದೋಷಗಳು, ಬೆಳಗ್ಗೆ ಎದ್ದರೆ ನಾವು ಸೂರ್ಯ ನಮಸ್ಕಾರ ಮಾಡಬೇಕಾಗಿತ್ತು, ಆ ದೋಷಗಳು, ಮನೆಯಲ್ಲಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು, ಆ ದೋಷಗಳು, ಇನ್ನು ಮನೆಯಲ್ಲಿ ಅಣ್ಣ ತಮ್ಮಂದು ಚೆನ್ನಾಗಿ ನಡ್ಕೋಬೇಕಾಗಿತ್ತು, ಆ ದೋಷಗಳು, ಅಕ್ಕ ತಂಗಿಯರಿಗೆ ನಾವು ಇನ್ಯಾವ ಗೊತ್ತಿಲ್ವಲ್ಲ, ಯಾವ ಸಂದರ್ಭದಲ್ಲಿ ಯಾವ ತರಹದಲ್ಲಿ ಅವರಿಗೆ ತಪ್ಪು ನಡೆದಿದೆಯೋ ಗೊತ್ತಿಲ್ಲ. ಆ ತರಹದ ತಪ್ಪಿನ ಅರಿವು ಮೂಡಿ ನಮಗೆ ತಪ್ಪಿನ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿಕ್ಕೆ ಇರತಕ್ಕಂತಹ ದಿನವೇ ಈ ಕಾರ್ತೀಕ ದೀಪೋತ್ಸವ. ವರ್ಷದಲ್ಲಿ ಏನು ಮಾಡಬಾರದ್ದು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರತಕ್ಕಂತಹ ದೋಷಗಳಿದೆಯೋ ಅದನ್ನು ನಿರ್ನಾಮ ಮಾಡಿ ನಿಮ್ಮ ಬದುಕಿಗೆ ನಿರ್ಮಾಣದ ಚೌಕಟ್ಟನ್ನು ಇಟ್ಟುಕೊಳ್ಳಬೇಕಾದರೆ ಇವತ್ತು ದೀಪ ಬೆಳಗಲೇಬೇಕಾಗಿರ್ತಕ್ಕಂತಹದ್ದು. ನಿಮಗೆ ಅವಕಾಶವಿಲ್ಲ, ನನಗೆ ಜ್ವರ ಇದ್ದು ಬಳಲ್ತಾ ಇದ್ದೀನಿ ಅಂದರೂ ಕೂಡ ಇವತ್ತು ಸ್ನಾನ ಮಾಡಿ ಮನೆಯ ಮುಂದುಗಡೆ ದೀಪ ಇಟ್ಟು ಸ್ವಲ್ಪ ಎತ್ತರದಲ್ಲಿ ದೀಪ ಇಡಬೇಕು ಅಂತಕ್ಕಂಥದ್ದು ಒಂದನೇದು. ಇನ್ನು ಬತ್ತಿ, ಎಣ್ಣೆ, ಆ ಹಣತೆಗಳನ್ನು ದಾನ ಮಾಡಿದೆ ಅಂತಂದರೆ ಅದಕ್ಕೆ ಏನು ಭಗವಂತ ಕೊಡ್ತಾನಂತ ಹೇಳಲಿಕ್ಕೆ ಬರೋದಿಲ್ಲ, ಅಂತಹದ್ದನ್ನು ಕೊಡ್ತಾರಂತೆ ಈ ದಾಮೋದರ. ಅದಕ್ಕಾಗಿ ಜೊತೆಗೆ ಚಂದ್ರ ಜಯಂತಿ ಇರತಕ್ಕಂಥ ದಿನದಲ್ಲಿ ಮಾತ್ರ ಒಂದಷ್ಟೂ ಕೂಡ ನೀರನ್ನು ಹಾಕದೆ ಹಾಲಿನಿಂದಲೇ ಇವತ್ತು ಪಾಯಸವನ್ನು ಮಾಡಬೇಕು. ನೀವು ಹಾಲಿಂದ ಪಾಯಸವನ್ನು ಮಾಡಿ ಮೇಲೆ ಚಂದ್ರ ದೇವರಿಗೆ ನಿವೇದನೆಯನ್ನು ಮಾಡುವಂಥದ್ದು. ಚಂದ್ರನ ಅಷ್ಟೋತ್ತರವನ್ನು ಓದ್ತಕ್ಕಂಥದ್ದು ಮರೆಯದೆ ಇದನ್ನು ಮಾಡಲೇಬೇಕು ಪ್ರೀತಿಯ ಬಂಧುಗಳೇ. ನೀವು ಲಲಿತಾ ಪರಮೇಶ್ವರಿಯ ಅಷ್ಟೋತ್ತರವನ್ನು,
ಅದೇ ಲಲಿತಾ ಪರಮೇಶ್ವರಿ ಚಂದ್ರ ಬಿಂಬವನ್ನು ಧರಿಸಿರುತ್ತಾಳೆ. ಅಂತಹ ಚಂದ್ರನ ಅಷ್ಟೋತ್ತರವನ್ನು ಈ ಚಂದ್ರ ಜಯಂತಿ ಎಂದು ಪ್ರೀತಿಯಿಂದ ನೀವು ಮಾಡಿಕೊಳ್ಳಿ. ಹಾಗೆಯೇ ಇವತ್ತು ನೀವು ಮನೆಯ ಟೆರೇಸ್ ಮೇಲೆ, ನಮ್ಮ ಟೆರೇಸ್ ಇಲ್ಲ ಗುರುಗಳು ಅಂತಂದರೆ ಮನೆ ಮುಂದೆಗಡೆ ಚಂದ್ರನ ಆ ಒಂದು ತಂಪಿನ ಆ ಕಂಪಿನ ಏನು ಇದಾವ ಕಿರಣಗಳು ಸೂಸಬೇಕು. ವಿಶೇಷವಾಗಿ ನೀವು ಮಾಡಿರ್ತಕ್ಕಂಥ ಅಡುಗೆ ಪದಾರ್ಥಗಳಿಗೆ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮನೆಯ ಹೊರಗಡೆ ಅಥವಾ ಮನೆಯ ಮೇಲೆ ಭೋಜನವನ್ನು ಮಾಡೋದ್ರಿಂದ ಇವತ್ತು ಅಮೃತ ಭೋಜನ ಅಂತ ಕರೀತಾರೆ. ಅಂತಹ ಅಮೃತದ ಸ್ವೀಕೃತದ ಭೋಜನ ನಿಮ್ಮದಾಗುವಂಥದ್ದು ಮೊದಲೇ ಮನಸ್ಸಿನ ಕಾರಕನಾಗಿರತಕ್ಕಂಥ ಆ ಒಂದು ಚಂದ್ರ ಯಾವ ವಿಚಾರಕ್ಕೆ ಆಗಬೇಕಾಗತ್ತೆ ಕೆಲಸ ನಿಮ್ಮ ಮನಸ್ಸಿನ ಚಾಂಚಲತೆಯಿಂದ ಆಗಲಿಲ್ಲವೋ, ಅಥವಾ ಇನ್ಯಾರನ್ನೋ ನೀವು ಸೆಲ್ಲರ್ ಆ್ಯಂಡ್ ಬಯ್ಯರ್ ಇಬ್ಬರು ಕೂರಿಸಿರ್ತೀರಿ ನೋಡಿ, ಇಬ್ಬರು ಮನಸ್ಸುಗಳು ಒಂದಾಗಿ ಇನ್ನೇನು ಬಿಸ್ನೆಸ್ ಕೂತ್ಕೋಬೇಕಾಗತ್ತೆ, ಇನ್ನೇನೋ ಆಗ್ತಕ್ಕಂಥದ್ದಾಗಿರುತ್ತೆ. ಈ ತರಹದ್ದು ಆಗಬಾರದು ಅಂತಂದರೆ ನೀವು ವಿಶೇಷವಾಗಿ ಅಂತಹ ಚಂದ್ರನಿಗೆ ಉಣಬಡಿಸೋ ಮುಖಾಂತರ ಇವತ್ತು ಹಾಲಿನಿಂದ ಆ ಒಂದು ಚಂದ್ರನಿಗೆ ಅರ್ಘ್ಯವನ್ನು ಕೊಡೋ ಮುಖಾಂತರ, ಇನ್ನು ಸಾಧ್ಯವಾದ ವಿಶೇಷ ಕ್ಷೇತ್ರಗಳು ಅಂತ ಏನಿದಾವೋ ತಿರುವಣ್ಣಾಮಲೈ ಆ ಒಂದು ಬೆಟ್ಟವನ್ನು 14 ಕಿಲೋಮೀಟ್ರ್ ಏನಿದೆಯೋ ಅದನ್ನು ನೀವು ಪ್ರದಕ್ಷಿಣೆ ಮಾಡ್ತಾ ಅಲ್ಲಿ ಯಾವ ಸೇವೆಗಳಿವೆ ಎಲ್ಲ ಕೂಡ ಮಾಡ್ತಿರ್ತೀರಿ. ಮನೆಯಲ್ಲಿ ಮಾಡೋವಂಥವ್ರಿಗೆ ಮಾತ್ರ ಇವತ್ತು ನೀವು ಕ್ಷೀರದಿಂದ ಮಾಡಿರ್ತಕ್ಕಂತಹ ಒಂದು ಪಾಯಸವನ್ನು ಚಂದ್ರನ ನಿವೇದನೆ ಮಾಡಿ ಚಂದ್ರ ದರ್ಶನ ನಂತರ ನೀವು ಅಮೃತ ಭೋಜನ ಮಾಡ್ತೀನಿ ಅಂತಂದರೆ ಅತ್ಯಂತ ಶುದ್ಧವಾಗಿರತಕ್ಕಂಥದ್ದು ನಿಮ್ಮ ಮನಸ್ಸು, ಅತ್ಯಂತ ಶುದ್ಧವಾಗಿರ್ತಕ್ಕಂಥದ್ದು ನಿಮ್ಮ ಕೆಲಸ, ಅತ್ಯಂತ ಶುದ್ಧವಾಗಿರ್ತಕ್ಕಂಥ ನಿಮ್ಮ ವ್ಯವಹಾರ ವ್ಯಾಪಾರ ತುಂಬ ಚೆನ್ನಾಗಿ ಕಳಕಳೆಯಿಂದ ನಗು ಮೊಗದ ಆಹ್ಲಾದ ಆನಂದದೊಂದಿಗೆ ನಿಮ್ಮ ಸಂತೋಷ ಮನೆಯನ್ನು ಪ್ರವೇಶ ಮಾಡತಕ್ಕಂಥದ್ದು. ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಇವತ್ತು ನೀವು ಅಕೌಂಟಿಗೆ ಹಣ ಹಾಕೋದಂಗೆ ಸೇರುತ್ತೋ ಇವತ್ತು ನೀವು ಮಾಡೋ ಪೂಜೆಯಿಂದ, ಈ ದಿನದ ಒಂದು ಪೂಜೆಯಿಂದ ಅಷ್ಟು ಜನರ ಅಕೌಂಟಿಗೆ ಅಂತಹ ಪುಣ್ಯ ಫಲ ಇರತಕ್ಕಂತಹದ್ದು. ಅದಿದ್ದರೆ ನಾವು ಮಾಡೋ ಕೆಲಸದಲ್ಲಿ ಸಕ್ಸಸ್ ಆಗ್ತಕ್ಕಂತಹದ್ದು ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಆ ದಿನ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಯಾವಾಗಾದರೂ ಮಾಡಬಹುದಾ ಅನ್ನೋ ಒಂದು ಪ್ರಶ್ನೆ ಇಡ್ತಾ ಇದ್ವಿ. ಬಟ್ ಇವತ್ತು ಎಕ್ಸ್ಕ್ಯೂಸ್ ಅನ್ನೋಂಥದ್ದು ಇಲ್ಲವೇ ಇಲ್ಲ. ಎಲ್ಲೋ ಒಂದು ಕಡೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಇವತ್ತು ನಾವು ಅಲರ್ಟ್ ಆಗಲೇಬೇಕು. ಇನ್ನು ಕಾರ್ತಿಕ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯ ವಿಶೇಷದಲ್ಲಿ ದೀಪಗಳನ್ನ ನಾವು ಹಚ್ಚಲೇಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಈ ದಿನವನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳೇಬೇಡಿ. ನಿಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ನಿಮ್ಮ ಕೆಲಸ ಕಾರ್ಯದಲ್ಲಿ ಎಲ್ಲವೂ ಕೂಡ ನಿಮಗೆ ಸಕ್ಸಸ್ ಆಗಬೇಕು ಅಂತಂದರೆ ದೀಪಗಳನ್ನ ನೀವು ಯಾವ ರೀತಿ ಹಚ್ಚಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.